ಪಕ್ಷ ಶಿಸ್ತು ಉಲ್ಲಂಘನೆ ಆರೋಪ ಉಚ್ಚಾಟನೆಗೆ ಆಗ್ರಹಿಸಿ ಪತ್ರಿಕಾಗೋಷ್ಠಿ. ಕ್ಷೇತ್ರದಲ್ಲಿ ಬಿಜೆಪಿ ಕಾರ್ಯಕರ್ತರಿಗೆ ಗೌರವವಿಲ್ಲವೆಂದು ರವಿಕಾಂತ್ ಅಂಗಡಿ ಗಂಭೀರ ಆರೋಪ ಮಾಡಿದರು. ಗದಗ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಆಧಾರ ರಹಿತ ಆರೋಪಗಳನ್ನು ಮಾಡಲಾಗುತ್ತಿದ್ದು ಶಾಸಕರ ವಿರುದ್ಧ ರಾಜಕೀಯ ಷಡ್ಯಂತ್ರದ ಮುಖಾಂತರ ಪ್ರಚಾರ ಮಾಡಲಾಗುತ್ತಿದೆ. ಅವರಿಗೆ ವಿರುದ್ಧ ಮಾಡಿರುವ ಎಲ್ಲ ಕಿರುಕುಳವನ್ನ ದಾಖಲೆ ಮಾಡ್ತಾ ಇದ್ದಾರೆ. ಸಾಬೀತುಪಡಿಸಬೇಕು. ರಾಜಕೀಯವಾಗಿ ಆರೋಪ ಮಾಡಿದ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುಗಿಸಬೇಕು ಅಂತ ಹೇಳಿ ಈ ತರದ ಷಡ್ಯಂತ್ರವನ್ನ ಮೆಣಸಿನಕಾಯಿ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಏನು ನೋವಿನ ಸಂಖ್ಯೆಯನ್ನು ತೋಡ್ಕೊಂಡು ಮೊನ್ನೆ ಪ್ರಧಾನ ಕಾರ್ಯದರ್ಶಿ ಅಂತ ಹೇಳ್ಕೊಳ್ಳುವಂಥ ಏನು ಹೆಸರಿದ್ರು ರೆಡ್ಡಿ ನಾನು ಆಗ್ರಹ ಮಾಡಿದೆ ಅಂತಂದ್ರೆ ಅವರು ಈ ಪತ್ರಿಕಾಗೋಷ್ಠಿಯನ್ನು ಮಾಡಬೇಕಾದ್ರೆ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಮನುಷ್ಯ ಅವರ ಜಿಲ್ಲಾ ಸಮಿತಿಗೆ ಏನಾದರೂ ಕೇಳಿಕೊಂಡು ಪಾರ್ಟಿಯಿಂದ ಇದನ್ನು ಪ್ರೆಸ್ ಮೀಟ್ ಮಾಡಿಲ್ಲ. ಈ ವಿಚಾರ ನಿಮ್ಮ ಕೋರ್ ಕಮಿಟಿಗೆ ಗೊತ್ತಿದ್ರೆ ನೀವ್ಯಾಕೆ ನಮ್ಮನ್ನೆಲ್ಲ ಕಾರ್ಯಕರ್ತರ ಅಂದಮೇಲೆ ಯಾಕೆ ನೀವು ನೋಟಿಸ್ ಕೊಟ್ಟು ಸೌಮ್ಯ ಒಂದು ಅಥವಾ ಭೇಟಿಯಾಗಿ ಅಥವಾ ಒಂದು ಫೋನ್ ಕಾಲ್ ಮಾಡಿ ಬರ್ರಪ್ಪ ಇಂಥ ವಿಚಾರಕ್ಕೆ ನೀವು ಮಾಡೋದು ಸರಿಯಲ್ಲ, ನೀವು ಶಾಸಕರಿಗೆ ಭಾಳ ಕಿರ್ಕೊಳ್ಳಿ ಬಿಡಾಕೋತೀರಿ ಅಂತಕ್ಕಂಥ ವಿಚಾರವನ್ನು ಯಾಕೆ ಮಾಡಲಿಲ್ಲ? ಭಾಳ ಪ್ರಬುದ್ಧ ಹಂಗೆ ವರ್ತನೆ ಮಾಡಿದ್ರು. ನೋಡಿದೆ ಏನು ನಯವಂಚಕರ ರೀತಿ ಮಾತಾಡ್ತಾ ಬಂದರು. ಏನು ಅಗದಿ ಈ ದೇಶನ ಅವ್ರು ಕಂಟ್ರೋಲ್ ಆಗೈತಿ, ಜಿಲ್ಲಾನ ನಾನು ಕಂಟ್ರೋಲ್ ಮಾಡಕ್ಕೆ ಹೋಗ್ತೀನಿ, ಬಿಜೆಪಿನ ನಾನು ಅಂತಕ್ಕಂಥ ಲೆಕ್ಕದಲ್ಲಿ ಮಾತಾಡ್ತಾರೆ. ಶಾಸಕರ ಡ್ರೈವರ್ ಸುನೀಲ್ ಅವರ ಕುಟುಂಬದವರು ಆನಂದ ಮತ್ತು ಅವರ ತಂದೆ ತಾಯಿ ಅವರು ನೇರವಾಗಿ ಬಂದು ಇಲ್ಲೇ ಪತ್ರಿಕಾಗೋಷ್ಠಿಯನ್ನು ಮಾಡಿಲ್ಲ. ಅದಕ್ಕೆ ಕಾಂಗ್ರೆಸ್ ಪೋಷಿತ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಅಂತ ಹೇಳಿ ಏನು ಅಡ್ಡಾಡುವಂಥ ಸ್ವಾರ್ಥ ಹಿತಾಸಕ್ತಿಗಳು ಅದಾವು, ಅವ್ರನ್ನ ಕಳಿಸಿ ಮಾನ್ಯ ಶಾಸಕರಿಗೆ ಕಿರುಕುಳ ನೋಡುವಂಥ ಕೆಲಸ ಅವತ್ತು ಮಾಡಿದರು. ಒಬ್ಬ ಕುಟುಂಬದ ಸದಸ್ಯ ಸುನೀಲ್ ಲಮಾಣಿ, ನೀವೆಲ್ಲ ಅವತ್ತು ಅವರ ಆತ್ಮಹತ್ಯೆ ಮಾಡ್ಕೊಂಡ ದಿವಸ ನೀವು ಎಲ್ಲರೂ ಬಂದು ಪತ್ರಿಕಾದವರು ಬಂದು ಅವತ್ತು ಅವ್ರ ಹೇಳಿಕೆಯನ್ನು ತೊಗೊಂಡ್ರಿ. ಕುಟುಂಬದವ್ರದ್ದು ಅವತ್ತು ಸ್ಪಷ್ಟತೆಯಿಂದ ಹೇಳಿದ್ದಾರೆ. ಆನಂದ್ ಏನು ಇವತ್ತು ಸುನೀಲ್ ಅವರ ಬ್ರದರ್ ಆನಂದ್ ಅಂತೇಳಿ ಅವತ್ತೇನು ಪತ್ರಿಕಾಗೋಷ್ಠಿ ಮಾಡಿದರು, ನಮ್ಮ ತಮ್ಮನದು ಆತ್ಮಹತ್ಯೆ, ಇದರಲ್ಲಿ ಯಾರು ಕೈವಾಡ ಇಲ್ಲ ಅಂತೇಳಿ ನಿಮಗೆ ಹೇಳಿಕೆ ಕೊಟ್ಟಿದ್ದು. ನಾವು ಕೂಡ ಸುಮಾರು 25-30 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದೀವಿ. ಬಿಜೆಪಿ ನಾವು ಕಾಲೇಜಿನ ಘಟಕದಲ್ಲೇ ಅವಾಗಿನ ಕಾಲದಲ್ಲಿ ನಾವು SC ಮೋರ್ಚಾದ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಎಲ್ಲ ವಿಷಯಕ್ಕೆ ಬಂದಿದ್ದೀವಿ. ಅವಾಗ ಯಾರು ಇರ್ತಿರ್ಲಿಲ್ಲ, ಬಿಜೆಪಿಗೆ 5-6 ಜನ ಅಷ್ಟೇ ಇರ್ತಿದ್ರು. ಅಂಥ ಸಂದರ್ಭದಲ್ಲ ಕೆಲಸ ಮಾಡಿನೂ ಕೂಡ ಎಂದು ನಾವು ಹಂಗೆ ಹಿಂಗೆ ಅಂತ ಹೇಳ್ಕೊಳಂಗಿಲ್ಲ. ಎಷ್ಟು ಬೇಜವಾಬ್ದಾರಿ ವರ್ತನೆ ಮಾಡ್ತಾರೆ ಅಂತಂದ್ರೆ ಇದು ಒಂದು ನಾಟಕ ಕಂಪ್ನಿ, ಪೇಯ್ಡ್ ನಾಟಕ ಕಂಪ್ನಿ ಅಂತಾರೆ. ಯಾಕಂದ್ರೆ ಪೇಯ್ಡ್ ನಾಟಕ ಕಂಪ್ನಿ ಅವರು ಒರಿಜಿನಾಲಿ ಮಾತಾಡಲಿಲ್ಲ, ಎಲ್ಲ ಯಾರೋ ಹೇಳ್ಕೊಟ್ಟು ರಾತ್ರಿ ಉಪ್ಪಿನಕಾಯಿ ಹಾಕಿ ಮುಂಜಾನೆ ಬಂದು ಪ್ರೆಸ್ ಮೀಟ್ ಮಾಡ್ದಂಗೆ ಇತ್ತು. ಹಾಗಾಗಿ ನಾನು ಅವರು ಅಷ್ಟು ಕೆಟ್ಟ ಪ್ರವೃತ್ತಿಯಿಂದ ಮಾತಾಡ್ದಂಗೆ ನಾವೇನು ಮಾತಾಡೋಕೆ ಹೋಗಂಗಿಲ್ಲ. ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದರು, ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕು ಐತಿ, ಸ್ವಾತಂತ್ರ್ಯದ ಹಕ್ಕು ಐತಿ, ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ಎಲ್ಲಿ ಬೇಕಾದ್ರೂ ಮಾತಾಡ್ಬೋದು, ಇದೆಲ್ಲ ಐತಿ. ಸಂವಿಧಾನ ಇದ್ದ ಮೇಲೆ, ಪ್ರಜಾಪ್ರಭುತ್ವ ಇದ್ದ ಮೇಲೆ ಇವ್ರು ಈ ಬಿಜೆಪಿನ ಕೊಂಡ್ಕೊಂಡ್ಬಿಟ್ಟಾರೋ ಅಂತಕ್ಕಂಥ ಪ್ರಶ್ನೆ ಬರ್ತಿದ್ದಾವೆ. ಪ್ರೆಸ್ ಮೀಟ್ ಮಾಡಿದ್ರು. ನಾವು ನಿನ್ನೆ ಪ್ರೆಸ್ ಮೀಟ್ ಮಾಡಬೇಕಿತ್ತು, ಬಟ್ ನಾವು ನಾವೆಲ್ಲ ಹಿರಿಯರನ್ನ ಕೇಳಿದ್ವಿ. ನಾವು ಭಾರತೀಯ ಜನತಾ ಪಾರ್ಟಿಯ ಸಂಸದರಿಂದ ಹಿಡಿದು ಮಾಜಿ ಮಂತ್ರಿಗಳಿಂದ ಹಿಡಿದು ಜಿಲ್ಲಾ ಅಧ್ಯಕ್ಷರು ಕೂಡ ಒಂದು ನಮ್ಮ ಎಲ್ಲ ವೈಯಕ್ತಿಕವಾಗಿ ಅವರೇನು ನಿಂದನೆ ಮಾಡಿದ್ರೆ ಎಲ್ಲ ನಿಂದನೆ ಪ್ರಕಾರ ನಾವು ಒಂದು ಮನವಿ ಪತ್ರ ಕೊಟ್ಟು ಈ ರೀತಿ ಒಂದು ಶಿಸ್ತುಬದ್ಧ ಇರತಕ್ಕಂಥ ಅತ್ಯಂತ ಅಚ್ಚುಕಟ್ಟಾಗಿ ಭಾರತದಲ್ಲಿ ಒಂದು ಮೋದಿಯವರ ನೇತೃತ್ವದಲ್ಲಿ ಈ ದೇಶ ಅತ್ಯಂತ ಸುಭದ್ರವಾಗಿ ಹೋಗುವಂಥ ಸಂದರ್ಭದಲ್ಲಿ ಕಾರ್ಯಕರ್ತನೇ ಜೀವಾಳ ಅಂತಕ್ಕಂಥ ವಿಚಾರ ಇಟ್ಕೊಂಡು ಪಕ್ಷ ನಡೀತಾ ಇದ್ರೆ, ಕಾರ್ಯಕರ್ತರು ಮೊದಲು ಅಂತಕ್ಕಂಥ ಧ್ಯೇಯ ಇಲ್ಲದೆ ಒಬ್ಬ ಯಾರೋ ಗುಲಾಮರಾಗಿ ಯಾರ್ದೋ ಒಬ್ಬ ಬಕೆಟ್ ಹಿಡಿಯುವಂಥ ಕೆಲಸ ಮಾಡುವಂಥ ಪ್ರಧಾನ ಕಾರ್ಯದರ್ಶಿ ನಮ್ಮ ಜಿಲ್ಲೆಗೆ ಬೇಕಾ? ನೀನು ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ. ನಮಗಂತೂ ಏನು ಹುದ್ದೆ ಇಲ್ಲ, ಪಕ್ಷದಲ್ಲಿ ಏನು ಹುದ್ದೆ ಇಲ್ಲ. ನಾವು ಸಾಮಾನ್ಯ ಕಾರ್ಯಕರ್ತರು, ಯಾಕಂದ್ರೆ ಎಲ್ಲ ಹುದ್ದೆ ಅನ್ವಯಿಸಿ ಬಂದ್ಬಿಟ್ಟಿದ್ವಿ. ನಾವು ಸಾಮಾನ್ಯ ಕಾರ್ಯಕರ್ತರು, ನಮ್ಗೆ ವ್ಯಾಲ್ಯೂನೇ ಇಲ್ಲ ಅಂತ. ನಾವು ಕಾಂಗ್ರೆಸ್ಸಿನ ಜೊತೆ ಗುಂಪುಗೂಡಿ ಕೆಲಸ ಮಾಡ್ತಾ ಇದ್ದೀವಿ, ನೀವು ಮಾಡ್ತಾ ಇದ್ದೀವಿ. ಮತ್ತು 30,000 ಕೋಟಿಗಳನ್ನು ಯಾಕೆ ಕಡಿಮೆ ಮಾಡಿಸಿರಪ್ಪ? ನೀವು ಭಾರಿ ವ್ಯಾಲ್ಯೂಬಲ್ ಪ್ರಧಾನ ಕಾರ್ಯದರ್ಶಿ, ಭಾರಿ ಅದ್ಭುತ ಇರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿ,
ಏನು ಮಾತು ಗಂಭೀರತೆ ಮಾತು, ಮಯವಂಚನೆಯ ಮಾತನ್ನು ಮಾತಾಡ್ತಕ್ಕಂಥ ಒಬ್ಬ ಅಪ್ರಾಮಾಣಿಕ ಅಪ್ರಬುದ್ಧ ಅಂತ ನಿನ್ನ ವಿಚಾರ ನಿನ್ಗೆ ಗೊತ್ತಿಲ್ಲ. ಯಾರೆಲ್ಲ ಹೇಳಿದ ಹಿತ್ತಾಳಿಕೆ ಇಟ್ಕೊಂಡು ಬಂದು ಪ್ರೆಸ್ ಮೀಟ್ ಮಾಡುವಂತ 30,000 ಕೋಟಿ ಯಾಕೆ ಕಡಿಮೆ ಮಾಡಿದಂತಕ್ಕಂಥದ್ದು ನೀವು ಬಹಿರಂಗಪಡಿಸ್ಬೇಕು. ಪಾಪ ಆ ಬಸವರಾಜ ಬೊಮ್ಮಾಯಿ ಅಂತವ್ರನ್ನ ಸೋಲಿಸುವಂತ ಕೆಲಸ ಮಾಡಿದ್ರಿ. ಯಾರ ಮನೆಗೆ ರಾತ್ರಿ ಹೋದ್ರಿ ನೀವು? ಫೋಟೋ ಸಮೇತ ಅದಾವು. 12 ಗಂಟೆಗೆ ಹೋಗಿ 1 ಗಂಟೆಗೆ ಹೋಗಿ ದುಡ್ಡು ಯಾರ್ಯಾರ ಕಡೆ ತೊಗೊಂಡ್ರಿ ಅಂತಕ್ಕಂಥ ವಿಡಿಯೋಗಳದಾವು. ನಾವು ಪಕ್ಷದ ಮರ್ಯಾದೆ, ಪಕ್ಷದ ಒಂದು ಶಿಸ್ತು ಇರೋದ್ರಿಂದ ಇವೆಲ್ಲವೂ ನಾವು ಎಲ್ಲಿ ಮಾತಾಡ್ತಾ ಇಲ್ಲ. ನಿಮಗೆ ಏನು ಬೇದ್ರಿ, ನಿಮ್ಮ ವಿಚಾರ ಮಾತಾಡ್ತಾ ಇಲ್ಲ. ನೀ ಹೆಂಗದಿ ಅಂತ ಕೇಳಿಲ್ಲ, ನೀ ಸತ್ಯ ವಿದ್ಯೆ ಉಳಿದಿ ಅಂತ ಕೇಳ್ತಾ ಇಲ್ಲ. ನಮ್ಮನ್ನ ಯಾಕೆ ತಗೊಂಡು ಬಿಡ್ತೀವಿ ಪುಣ್ಯಾತ್ಮ? ನಿನ್ನ ಕೆಲಸ ನೀವು ಮಾಡು, ಅದು ಬಿಟ್ಟು ಇನ್ನೊಂದು ಮಾಡಕ್ ಹೋಗ್ಬೇಡ. ಹಾಗಾಗಿ ಇಂಥ ವಿಚಾರಗಳನ್ನು ಇಟ್ಕೊಂಡು ನೀವು ನಮ್ಮನ್ನ ಏನು ತೊಂದರೆ ಕೊಡುವಂಥದ್ದು, ಇವ್ರ ಅಟ್ರಾಸಿಟಿ ಬಗ್ಗೆ ಮಾತಾಡ್ತೀವಿ. ನಮ್ಮ ಸಮಾಜ ಎಂದೂ ಅಟ್ರಾಸಿಟಿ ಮಾಡಿಲ್ಲ. ಭಾಳ ಜನ ಇವತ್ತು ನಮ್ಮ ಲಂಬಾಣಿ ಸಮುದಾಯದಲ್ಲಿ ಕೆಟ್ಟ ಹೆಸರು ಬರುವಂಥ ಪ್ರಯತ್ನ ಮಾಡಿ ವೆಂಟಲ್ಲ. ನಾನು ಒಂದು 10 ಅಟ್ರಾಸಿಟಿ ಕೇಸ್ ಆದಂಥವ್ರಿಗೆ ಪಾಪ ಧೈರ್ಯ ಕೊಟ್ಟು ಅವ್ರನ್ನ ಬೇಲ್ ಮಾಡಿಸಿ ಅವ್ರನ್ನೆಲ್ಲ ಸಮಾಧಾನ ಪಡಿಸುವಂಥ ಕೆಲಸ ಮಾಡಿದ್ವಿ. ನೇನೆ 18 ದಿನ ಹೋರಾಟ ಮಾಡಿದಂಥ ಒಬ್ಬ ಸಾಮಾನ್ಯ ಮನುಷ್ಯರಿ ಪಾಪ ಆಮದೇವ್ ಮಾಡ್ರೆ ದರ್ಜಿ ಕೆಲಸ ಮಾಡುವಂಥ ಪಾಪ ಪುಣ್ಯಾತ್ಮ ಆತ ಭಗವದ್ಗೀತೆಯನ್ನು ಓದ್ತಾನೆ ಬಂದು. ಇದು ಹೋರಾಟ ಯಶಸ್ವಿ ಆಗಲಿ ಅಂತೇಳಿ ಅದನ್ನ ಇಟ್ಕೊಂಡು ಇನ್ನೊಬ್ಬರ ಕಡೆಯಿಂದ ಪ್ರೆಸ್ ಮೀಟ್ ಮಾಡಿಸ್ತೀರಿ. ಒಂದು ದಿನಾನು ವಿಸಿಟ್ ಕೊಡಲಿಲ್ಲ ಈ ಪುಣ್ಯಾತ್ಮ ಪ್ರಧಾನ ಕಾರ್ಯದರ್ಶಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಜನಪರ ಕಾಳಜಿ ಇದ್ದಂತ, ರೈತರ ಕಾಳಜಿ ಇದ್ದಂತ, ಮಾನವತೆ ಇದ್ದಂತ ಪ್ರಧಾನ ಕಾರ್ಯದರ್ಶಿ ಒಂದು ದಿನ ಬರಲಿಲ್ಲ. ಬಸವರಾಜ ಬೊಮ್ಮಾಯಿ ಅವ್ರನ್ನ ಬರಕ್ ಕೊಡಲಿಲ್ಲ. ಇನ್ಯಾರು ಹೋರಾಟ ಮಾಡ್ತಾರೆ ಅವ್ರಿಗೆಲ್ಲ ಬೆದರಿಸುವಂತ ಕೆಲಸ ಮಾಡಿದ್ರಿ. ಇದು ನಿಮ್ಗೆ ಶೋಭೆ ತರುತ್ತೇನ್ರಿ? ನಮ್ಮ ಪಕ್ಷಕ್ಕಿಂತ ಒಂದು ಏನು ಗಂಭೀರತೆ ಇರತಕ್ಕಂಥ ಪಕ್ಷ, ಇವತ್ತು ಜನಪರ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಪಕ್ಷ, ದೊಡ್ಡವರು ತಮ್ಮ ಜೀವನವನ್ನು ತ್ಯಾಗ ಮಾಡಿ ಅವರು ಈ ಪಕ್ಷವನ್ನು ಕಟ್ಟಿದಂಥವ್ರು ಪಕ್ಷವನ್ನು ರಕ್ಷಣೆ ಮಾಡಬೇಕಾಗಿತ್ತು. ಇವತ್ತು ಭಕ್ಷಣೆ ಮಾಡಕ್ ಹೋಗ್ತಾ ಇದ್ರಿ. ಅಲ್ಲಿರ್ತಕ್ಕಂಥ ಯಾರ್ಯಾರು ಸುಮಾರು ಕಾರ್ಯದರ್ಶಿಗಳಿದ್ರಿ. ನಾನು ಒಂದೇ ಪ್ರಶ್ನೆ ಮಾಡುದು, ನೀವು ನಿಜವಾಗ್ಲೂ ಪಾರ್ಟಿಯ ಸಿದ್ಧಾಂತದಲ್ಲಿ ಪ್ರೆಸ್ ಮೀಟ್ ಮಾಡಿದ್ರೆ ನಾವು ಅದನ್ನ ಸ್ವಾಗತ ಮಾಡ್ತೀವಿ. ನೀವು ಪಾರ್ಟಿಯ ಪ್ರೆಸ್ ಮೀಟ್ ಮಾಡಿಲ್ಲ ಅಂತೇಳಿ ಏನೋ ಅವ್ರ ಪರ್ಮಿಷನ್ ಇರದೆ ಆ ಪ್ರೊಸೀಜರ್ ಇಲ್ಲ, ನೀವು ಪ್ರೆಸ್ ಮೀಟ್ ಮಾಡಿದ್ರೆ ಈ ಕೂಡಲೇ ನೀವು ರಾಜೀನಾಮೆ ಕೊಟ್ಟು ಬಹಿರಂಗ ನಮ್ಮಂಗ ಸಾಮಾನ್ಯ ಕಾರ್ಯಕರ್ತರಾಗಿ ಬರ್ರಿ, ನೀವು ಕೇಳೋದಕ್ಕೆಲ್ಲ ಉತ್ತರ ಕೊಡ್ತೀವಿ. ಉತ್ತರ ಅಲ್ಲ, ನಿಮಗೆ ಸಪೋರ್ಟಿವ್ ಡಾಕ್ಯುಮೆಂಟ್ ಕೊಡ್ತೀವಿ. ಅದು ಎಲ್ಲಿ ಕರೀರಿ, ಎಲ್ಲಿ ಬರ್ತೀವಿ? ನಿಮ್ಮ ಮನೆಗೆ ಬರ್ಬೇಕಾ, ನಿಮ್ಮ ಊರಿಗೆ ಬರ್ಬೇಕಾ, ನಿಮ್ಮ ಓಣಿಗೆ ಬರ್ಬೇಕಾ? ಧಮಕಿ ಹಾಕ್ತೀರ ನಮ್ಗೆ. ಇವೆಲ್ಲ ಬಿಡ್ರಿ. ನೀವು ಪ್ರಧಾನ ಕಾರ್ಯದರ್ಶಿ, ನಿಮ್ಮ ಊರಿಗೆ ಬಂದ ತಕ್ಷಣ ನೀನು ಯಾವ ಊರಿಗೆ ಹೋಗಲ್ವಾ? ಯಾವ ಜಿಲ್ಲೆಗೆ ಹೋಗಲ್ವಾ? ಯಾವ ತಾಲೂಕು ಹೋಗಲ್ವಾ? ಯಾರಿಗೆ ಎಲ್ಲಿ ಬೇಕಾದ್ರೂ ಹೋಗುವಂತ ರೈಟ್ಸ್ ಇದೆ. ಏನು ಇದು SC ಮಾಡಿದ್ರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಎಂತ ಮಾತಾಡ್ತೀರಿ ನೀವು? ಪ್ರಧಾನ ಕಾರ್ಯದರ್ಶಿ ಎಲ್ಲರನ್ನು ಜೋಡಿಸ್ಕೊಂಡು ಹೋಗ್ಬೇಕು. ಪ್ರಧಾನ ಕಾರ್ಯದರ್ಶಿ ಅಂದ್ರೆ ಏನು? ಎಲ್ಲರನ್ನ ಒಂದು ತೆಕ್ಕೆಗೆ ತಗೊಂಡು ಹೋಗುವಂತ ಕೆಲಸ ಮಾಡಬೇಕು. ಆದರೆ ಎಲ್ಲೋ ಒಂದ್ ಕಡೆ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚುವಂತ ಕೆಲಸ ನಾವು ಕೈ ಬಿಡ್ರಿ. ನಾನು ಈಗಲೂ ಕೂಡ ಒತ್ತಾಯ ಮಾಡ್ತೀನಿ, ಮಾನ್ಯ ರಾಜಣ್ಣ ಕೂಡಿಗೆ ಅವರೇ, ಇವ್ರ ಮೇಲೆ ತೀಕ್ಷ್ಣವಾದ ಕ್ರಮ ಕೈಗೊಳ್ಳಬೇಕು. ಯಾಕಂದ್ರೆ ನಾವು ಒಂದು ಸರಿ ಎತ್ಕೊಂಡ ಮೇಲೆ ಅದು ಫೈನಲ್ ಆಗುವವರೆಗೂ ಬಿಟ್ಟಿದ್ದೇ ಇಲ್ಲ. ನಮ್ಮ ಜಯಮಂದಲ್ಲಿ ಯಾವುದೋ ಹೋರಾಟನ ಕೈ ಬಿಟ್ಟಿಲ್ಲ. ಇದು ನೀನಾಗಿ ನೀನು ಹಳ್ಳ ತೋಡ್ಕೊಂಡಿದ್ಯಾ, ಈ ಹಳ್ಳಕ್ಕೆ ನೀನೇ ಬೀಳ್ಬೇಕು, ನಾವಲ್ಲ. ಹಳ್ಳಕ್ಕೆ ಬೀಳುತ್ತಾನೆ ನಾವು ಕೈ ಬಿಡಲ್ಲ. ಯಾಕಂತಂದ್ರ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಸಮಾಜದವರು, ಲಿಂಗಾಯತ ಇರ್ಬೋದು, ಕುರುಬ ಸಮಾಜ ಇರ್ಬೋದು, ಒಂದು ಮಡಿವಾಳ ಸಮುದಾಯ ಇರ್ಬೋದು, ಎಲ್ಲಾ ಸಮುದಾಯದ ಜೊತೆಗೆ ಅನ್ಯೋನ್ಯ ಬಾಂಧವ್ಯವನ್ನು ಹೊಂದಿದ್ವಿ ನಾವು. ಹಾಗಾಗಿ ಇವರಿಗೆ ಬಹಳ ತ್ರಾಸಾಗಿದೆ, ಬಹಳ ನೋವಾಗಿದೆ. ಎಂತ ನೋವು ಅದು? ಪಾಪ ಅವ್ರಿಗೆ ಬಹಳ ನೋವು ಅಂತಂದ್ರೆ ನೀವು ತ್ರಾಸ ಕೊಟ್ಟಿದ್ರಿ, ನೀವು ನೋವು ಮಾಡ್ತಾ ಇದ್ರಿ, ನೀವು ಅನ್ಯಾಯ ಮಾಡ್ತಾ ಇದ್ರಿ. ಅದನ್ನು ಸಹಿಸ್ಕೊಂಡ್ರಿ. ನೀವು ಯಾರಿಗೆ ಹೇಳ್ಬೇಕು ಅವ್ರು ಹೇಳ್ತಾ ಇಲ್ಲ, ಅದನ್ನ ಬಿಟ್ಟು ನಮಗೆ ಹೇಳ್ತಾ ಇದ್ರಿ. ಅವ್ರ ಜೊತೆಗೆ ಇಟ್ಕೊಂಡು ಅವ್ರು ಕೊಲ್ಲಾಕ್ ಕೂತಿರಿ, ನನ್ನಲ್ಲ. ನೀವು ಯಾರ ಬಗ್ಗೆ ನೀವು ಅವ್ರು ಹೆಚ್ಚು ಮಾತಾಡ್ತಿರಲ್ಲ ಅವ್ರನ್ನ ಬಹಿರಂಗಕ್ಕೆ ನೀವೇ ತರ್ತಾ ಇದ್ರಿ. ಪಾಪ ಅವ್ರು ಏನೋ ತಪ್ಪು ಮಾಡಿದ್ರು ಅಂತೇಳಿ ನೀವೇ ಬಹಿರಂಗಕ್ಕೆ ಬಂದು ಪ್ರಚಾರ ಮಾಡ್ತಾ ಇದ್ರಿ. ಆ ಲೋಕಾಯುಕ್ತ ಕೇಸನ್ನು ನೀವೇ ಹೇಳ್ತಾ ಇದ್ರಿ, ಆ ಮರ್ಡರ್ ಕೇಸನ್ನು ನೀವೇ ಹೇಳ್ತಾ ಇದ್ರಿ, ಅಟ್ರಾಸಿಟಿ ಕೇಸನ್ನು ನೀವೇ ಹೇಳ್ತಾ ಇದ್ರಿ. ನಾವೇನು ಹೇಳಿಲ್ಲ ಹೀಗಾಗಿದೆ ಅಂತೇಳಿ. ಆಮೇಲೆ ಆ ಪುಣ್ಯಾತ್ಮ ನೋಡ್ರಿ, ಯಾರು ಆ ಜಾನು ಅಂತಕ್ಕವನು 10 ಕೋಟಿ ತಗೊಳ್ಳೋನೇನೋ ನಾವ್ ಹೇಳಿದ್ವ? ಅದನ್ನ ನಾವೆಲ್ಲರೂ ಪ್ರಶ್ನೆ ಮಾಡ್ತೀವಿ. ರೊಕ್ಕ ತಿನ್ನಿ ಅಂತ ಇಟ್ಟು ಹೊಡಿತೀರಲ್ಲ, ಇದು ತಪ್ಪಾಗತ್ತ. ಹಾಗಾಗಿ ನಾವು ಈಗಾಗಲೇ ಒತ್ತಾಯವನ್ನು ಮಾಡಿದ್ದೀವಿ. ಮಾನ್ಯ ಸಚಿವರಲ್ಲಿ ಕೂಡ ಒತ್ತಾಯ ಮಾಡಿದ್ವಿ, ಮಾನ್ಯ ಸಂಸದರಲ್ಲಿ ಒತ್ತಾಯ ಮಾಡಿದ್ವಿ, ಮಾನ್ಯ ಜಿಲ್ಲಾಧ್ಯಕ್ಷ ಅಂತ ಸನ್ಮಾನ್ಯ ರಾಜಣ್ಣ ಕೂಡಿಗೆ ಅವರನ್ನು ಕೂಡ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ. ಈ ರೀತಿ ದುರ್ಘಟನೆಗಳು, ಈ ರೀತಿ ವ್ಯತಿರಿಕ್ತ ಹೇಳಿಕೆಗಳು ಇದಾದ್ರೆ ನಾಳೆ ಪಕ್ಷದಲ್ಲಿ ಬೇರೆ ರೀತಿ ಸಂದೇಶಗಳು ಹೋಗ್ತವೆ. ನೀವು ಕೂಡಲೇ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಅವ್ರು ಹೇಳ್ತಾರ ನಾವು 8,000 ಜನ ಅಲ್ಲ ಅಂದ್ರೆ, ನೀವು 8,000 10,000 ಜನ ಸೇರಿಸಿ
ಸೈದ್ಧಾಂತಿಕವಾಗಿ ಸೇರಿಸುವಂತ ಮಾತಾಡ್ರಿ. ಯಾಕಂತಂದ್ರೆ ನೀವು ದುಡ್ಡು ಕೊಟ್ಟು ಮಂದಿ ಕರ್ಬೇಕು. ನಾವು ಹಂಗಲ್ಲ, ಒಂದು ಕರೆ ಕೊಟ್ರೆ ಸಾವಿರಾರು ಮಂದಿ ಬರ್ತಾರೆ. ನಮ್ಗೆ ದುಡ್ಡ ಬೇಕಾಗಿಲ್ಲ, ದುಡ್ಡು ಕೊಟ್ಟು ಹೋರಾಟ ಮಾಡುವಂತ ಶಕ್ತಿ ನಾವು ಇಟ್ಕೊಂಡಿದ್ದೀವಿ. ಯಾವತ್ತು ಜೀವನದಲ್ಲಿ ಹೋರಾಟ ಮಾಡಿದ್ವಿ, ಯಾರು ₹1 ಕೊಟ್ಟು ನಾವು ಇವತ್ತು ಜನ ಬಂದಿಲ್ಲ ಅಂತ ಹೋರಾಟವನ್ನು ಮಾಡಿದ್ವಿ. ಹಾಗಾಗಿ ನಮ್ಗೆ ಆ ತಾಕತ್ತು ಐತೆ ಅಂತೇಳಿ ನಾವು ಮಹಾಮನೆ ಇಟ್ಕೊಂಡು ಹೋಗೋದು ಬೇಡ. ಯಾಕಂದ್ರೆ ಇದು ಶಿಸ್ತಿನ ಪಕ್ಷ ಇರೋದ್ರಿಂದ ಬಹಳ ಶಿಸ್ತಿನಿಂದ ನಾವು ವರ್ತನೆ ಮಾಡಬೇಕು. ಇಷ್ಟಕ್ಕೆ ನಾವು ಬಿಡುದಿಲ್ಲ. ಯಾಕಂತ ಹೇಳಿದ್ರೆ ಈಗ ನಮ್ಮ ಮೇಲೆ ಆರೋಪ ಮಾಡಿದ್ರಿ, ಆರೋಪನ ನೀವು ಸಾಬೀತು ಮಾಡಬೇಕು. ನೀವು ಸಾಬೀತು ಮಾಡಬೇಕು. ನೀವು ಸಾಬೀತು ಮಾಡದೇ ಇದ್ರೆ ನೀವು ಕೂಡಲೇ ರಾಜೀನಾಮೆ ಕೊಡುವಂತ ಪ್ರಯತ್ನ ಮಾಡಬೇಕು. ರಾಜೀನಾಮೆ ಕೊಡದೇ ಇದ್ರೆ ನಿಮ್ಮನ್ನ ರಾಜೀನಾಮೆ ಕೊಡಿಸುವಂಥದ್ದು ನಮಗೆ ಗೊತ್ತೈತಿ. ಯಾಕಂದ್ರೆ ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಕೆಲಸ ಪ್ರಾರಂಭ ಮಾಡಿದ್ವಿ. ನಮ್ಮ ಹೋರಾಟ ಯಾರು ಬಂದರೂ ನಿಲ್ಸಕ್ಕಾಗಲ್ಲ. ಯಾಕಂದ್ರೆ ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡುವಂಥವ್ರು ಯಾರೇ ಇರಲಿ. ಆದ್ರೆ ನೀವು ಅನ್ಯಾಯ ಮಾಡೋದನ್ನ ಕೈ ಬಿಡಬೇಕು. ಯಾರನ್ನ ಹೇಳ್ತಾರೆ ಅಂತೇಳಿ ಯಾರ ಗುಲಾಮಗಿರಿ ಮಾಡೋದನ್ನ ಕೈ ಬಿಡಬೇಕು. ಒಬ್ಬ ಪ್ರಧಾನ ಕಾರ್ಯದರ್ಶಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಯಾರು ಕಿವಿ ಮಾತು ಕೇಳುವಂಥದ್ದು. ಪಾಪ ರಾಜಣ್ಣ ಕುಡಿಯೋರು ಎಷ್ಟು ಅದ್ಭುತವಾಗಿ ಮಾತಾಡಿದ್ರು ನಿನ್ನೆ. ಇಲ್ರಿ ಯಾರು ಕಂಪ್ಲೇಂಟ್ ಕೊಡ್ತಾರೆ ಅಂದ ತಕ್ಷಣ ಅವ್ರ ಮೇಲೆ ನಾವು ಕ್ರಮ ಕೈಗೊಳ್ಳೋದ್ರಿ. ಇದು ಸಾಧಕ ಬಾಧಕನ್ನು ಚರ್ಚೆ ಮಾಡಬೇಕು, ಎರಡು ಕಡೆ ಕೇಳಬೇಕು ಅಂತಕ್ಕಂಥ ಮನಸ್ಥಿತಿ ಇಟ್ಕೊಂಡು ನಿನ್ನೆ ಮಾತಾಡಿದ್ರು. ಹಾಗಾಗಿ ಆ ನಿಟ್ಟಿನಲ್ಲಿ ನೀವು ವರ್ತನೆ ಮಾಡಿ. ನಿಮ್ಗೆ ದಿನಾಂಕ 6ನೇ ತಾರೀಕು ಗದಗ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಆದಂತ ಫಕೀರೇಶ್ ರಟ್ಟಿಹಳ್ಳಿ ಅವರ ನೇತೃತ್ವದಲ್ಲಿ ಇದೇ ಪತ್ರಿಕಾ ಭವನದಲ್ಲಿ ಏನು ಪ್ರೆಸ್ ಮೀಟ್ ಮಾಡಿದ್ರ ಅವರು ನೇರವಾಗಿ ಮಂಜುನಾಥ್ ಮಾಗಡಿ, ಹೊನ್ನಪ್ಪ ಒಡ್ಡಾರ, ರವಿಕಾಂತ್ ಅಂಗಡಿ ಅವ್ರ ಟೀಮ್ ಶಾಸಕರಿಗೆ ಸತತ ತೊಂದರೆ ಕೊಡಾಕತ್ತಾರ, ಟಾರ್ಚರ್ ಕೊಡಾಕತ್ತಾರ ಅಂತ ಏನು ಹೇಳಿಕೆ ಕೊಟ್ರು ಅದು ಸತ್ಯಕ್ಕೆ ದೂರವಾದದ್ದು. ಯಾಕಂದ್ರೆ ಇಲ್ಲಿವರೆಗೂ ಸಹಿತ ಆ ಮನುಷ್ಯ ಫಕೀರೇಶ್ ರಟ್ಟಿಹಳ್ಳಿ ತಾನು ಮೊದಲು ಸಿರಟ್ಟಿ ಮಂಡಳದ ಅಧ್ಯಕ್ಷನಿದ್ದಾಗ ಏನು ಮೊದಲು ನಮ್ಮ ಶಾಸಕರೇನಿದ್ರು ರಾಮಣ್ಣ ಲಮಾಣಿ ಅವರು ಬಿಜೆಪಿಯಿಂದ ಅವರಿಗೆ ಬೆನ್ನಿಗೆ ಚೂರಿ ಹಾಕಂತ ಕೆಲಸ ಮಾಡಿದ ಆ ಮನುಷ್ಯಗ ಅದು ಕರಗತ ಆಗಿತ್ತು. ಯಾಕಂತಂದ್ರ ಆ ರಾಮಣ್ಣ ಲಮಾಣಿ ಅವರಿಗೆ ಬೆನ್ನಿಗೆ ಚೂರಿ ಹಾಕಿ ಇವಾಗ ಪ್ರತಿ ತಿಂಗಳು 30,000 ರೂಪಾಯಿ ಖರ್ಚಿಗೆ ಕೊಡ್ತಿದ್ರ, ಜೊತೆಗೆ ಒಂದು ಕಾನೂನು ಕೊಡಿಸಿದ್ರು ಇವಾಗ ಮಂಡಳಾಧ್ಯಕ್ಷರಿ ಅಂತೇಳಿ. ಇದ್ದಾಗ ಇಷ್ಟೆಲ್ಲ ಮಾಡಿದ್ರು ಸಹಿತ ಆ ನೆಮ್ಮಿದವ್ರಿಗೆನ ಬೆನ್ನಿಗೆ ಚೂರಿ ಹಾಕಿ ಈಗಿರುವಂತ ಶಾಸಕ ಚಂದ್ರು ಲಮಾಣಿ ಅವರಿಗೆ ಬುಕ್ ಆದ್ರು ಇವರು. ಎಷ್ಟಕ್ಕೆ ಬುಕ್ ಆದ್ರೂ ಅವ್ರಿಗೆ ಬಿಟ್ಟಿದ್ದು. ಬಟ್ ಬುಕ್ ಅಂತ ಆಗಿದ್ದಂತ ಜಗತ್ ಜಾಹೀರಾಗಿತ್ತು ನಮ್ಮ ಕ್ಷೇತ್ರದೊಳಗ. ಅಂತ ಕೆಲಸ, ಅಂತ ತಾಯಿಗಂಡತನದ ಕೆಲಸ ನಾವು ಯಾವತ್ತೂ ಮಾಡಿಲ್ಲ. ಪಕ್ಷಕ್ಕೆ ದ್ರೋಹ ಬಗ್ದಿಲ್ಲ. ಇವತ್ತೇನು ಟಿವಿ ಮಾಧ್ಯಮದೊಳಗ, ಟಿವಿ ಒಳಗ ಏನೋ ಪಕ್ಷ ದ್ರೋಹದ ವಿಚಾರ ಬಂದಾಗ ನಮ್ಮ ಸಿರಟ್ಟಿ ತಾಲೂಕಿನ MLA ಅಂತ ಬರ್ತೈತಿ. ಬೇರೆ ಎಲ್ಲಿಂದ ಬರಾಕತ್ತಿಲ್ಲ, ನಮಗೂ ಬರಾಕತ್ತಿಲ್ಲ. ನೀವು ಬಸವರಾಜ ಬೊಮ್ಮಾಯಿ ಅವ್ರ ಇಲೆಕ್ಷನ್ ಇದ್ದ ಅಂತ ಹೇಳಾಕತ್ತೀರಿ. ಬಸವರಾಜ ಬೊಮ್ಮಾಯಿ ಅವ್ರ ಇಲೆಕ್ಷನ್ ಇದ್ದ ನಿಮ್ಮ ಮಧ್ಯೆ ಮನಸ್ತಾಪ ಆಗಿದ್ದು ನಿಜ ಐತಿ. ಯಾಕಂತಂದ್ರ ಬಸವರಾಜ ಬೊಮ್ಮಾಯಿ ಅವ್ರ ಚುನಾವಣೆ ಒಳಗ ನೀವು ಏನ್ ತೀರ್ಮಾನ ತಗೊಂಡ್ರಿ, ನೀವು ಯಾರು ಗೆಲ್ಲಿಸ್ಬೇಕಂತ ಪ್ರಾಣ ತೊಟ್ರಿ, ನೀವು ನಿಮ್ ಶಾಸಕರನ್ನದ ಎಲ್ಲಾರಿಗೂ ಇಡೀ ರಾಜ್ಯಕ್ಕೆ ಗೊತ್ತಾದಂತ ವಿಷಯ. ಯಾಕಂದ್ರೆ ನಮ್ಮ ಸಿರಟ್ಟಿ ವಿಧಾನಸಭಾ ಕ್ಷೇತ್ರ ಸತತ 2019ರಲ್ಲಿ ಇಲ್ಲಿ ಗದಗಿನ DR ಪಾಟೀಲ್ ಕ್ಯಾಂಡಿಡೇಟ್ ಆದಾಗ ಸಹಿತ 25-30 ಸಾವಿರ ಬಿಜೆಪಿ ಲೀಡ್ ಆಗಿತ್ತು ರಾಮಣ್ಣ ಲಮಾಣಿ ಶಾಸಕರ ನೇತೃತ್ವದೊಳಗ. ಇವತ್ತಿನ ಪರಿಸ್ಥಿತಿ ಒಳಗ ನೀವು ಶಾಸಕರಾದ್ಮೇಲೆ ನೀವು ಗೆದ್ದಿದ್ದ 25,000 ಲೀಡಿಲಿ ಗೆದ್ದಿರಿ. ಆದ್ರ MP ಎಲೆಕ್ಷನ್ ಒಳಗ ನಮ್ಮ ಪಕ್ಷ 10,000 ಹಿನ್ನಡೆ ಅನುಭವಿಸ್ತೈತಿ ಅಂತಂದ್ರ ಒಟ್ಟು 35,000 ವೋಟಿಂಗ್ ನಮ್ಮ ಪಕ್ಷ ಬಿಟ್ಟು ಹೋಗಕ್ಕ ನಿಮ್ಮ ನೀತಿಗಳೇ ಕಾರಣ. ಯಾಕಂದ್ರೆ ನೀವು ನಮ್ಮ ತಾಲೂಕಿಗೆ ಬಂದು ಶಾಸಕರಾದ್ಮೇಲೆ ಹಿಟ್ಲರ್ ಧೋರಣೆ ಅನುಸರಿಸ್ತಾ ಇದ್ದೀರಿ. ನೀವು ಪದೇ ಪದೇ ದೊಡ್ಡ ಯಜಮಾನರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡ್ತೀನಿ ಅಂತ ಎದುರಿಸಕತ್ತೀರಿ. ಇಲ್ಲೇ ನಮ್ಮ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷರಾದಂತ DY ಹುನಗುಂದವ್ರನ್ನ ಒಬ್ಬ ಪಂಚಮಸಾಲಿ ನಾಯಕರನ್ನ ಮಂಡಿ ಊರು ಕುಂದಿರಿಸಿದ್ರಿ ನೀವು. ಆ ಮನುಷ್ಯ ನಿಮ್ಮ ಮುಂದೆ ಬೇಡ್ಕೊಂಡ ಮಂಡಿ ಊರು ಕುಂದಿರಿಸಿ ಅವ್ರ ಮೇಲೆ ಅಲ್ಟ್ರಾಸಿಟಿ ಮಾಡಕ್ ಹೋದ್ರಿ. ನಿಮ್ಮ ಮುಂದೆ ಬೇಡ್ಕೊಂಡು ಕಾಲು ಬಿದ್ದ ನಂತರ ಅವ್ರು ಕ್ಷಮೆ ಮಾಡಿರಿ ನೀವು. ಅದ್ರ ಜೊತೆಗೆ ಸಾಕಷ್ಟು ನೀವು ಎಷ್ಟು ಮಂದಿ ಮೇಲೆ FIR ಮಾಡಿರಿ, ಜಾತಿನಿಂದ ಕೇಸ್ ದಾಖಲೆ ಮಾಡಿರಿ ಅನ್ನೋದನ್ನ ಈಗ ನಮ್ಮ ನಾಯಕರು ಬಹಿರಂಗಪಡಿಸ್ತಾರ. ಜೊತೆಗೆ ಫಕೀರೇಶ್ ರಟ್ಟಿಹಳ್ಳಿ ಅವ್ರು ಏನೈತಲ್ಲ, ಅವರು ನಾವು ಶಾಸಕಗಾತ ಅವ್ರಿಗೆ ಯಾರಿಗೆ ನಾವು ನೇರವಾಗಿ ಮಾತಾಡಿದ್ದ ಇದ್ರ, ಅವ್ರ ವಿರುದ್ಧ ಸಂಚು ರೂಪಿಸಿದ್ದ ಇದ್ರ ನೀವು ಅದನ್ನ ಬಹಿರಂಗ ಪಡಿಸ್ಬೇಕು, ಇಲ್ಲ ಬಹಿರಂಗ ಚರ್ಚೆಗೆ ಬರ್ಬೇಕು. ಒಂದ್ ವೇಳೆ ನೀವು ಬರ್ಲಿಲ್ಲಪ್ಪ ಅಂದ್ರ ನಾವು ಒಬ್ರು ದಲಿತ ಮುಖಂಡ್ರ ನಾವು ಬೆಳಿಬಾರ್ದನ್ನೋ ಒಂದು ದುರುದ್ದೇಶದಿಂದ ನೀವು ನಮ್ಮನ್ನ ಟಾರ್ಗೆಟ್ ಮಾಡಿ ನಮ್ಮನ್ನು ಮುಗಿಸ್ಬೇಕನ್ನೋ ಉದ್ದೇಶ ನಿಮ್ದು ಏನೈತಲ್ಲ, ಇದನ್ನ ನೀವು ಅದಕ್ಕೆ ಸರಿಯಾದ ಕಾರಣ ಕೊಡ್ಲಿಲ್ಲ ಅಂದ್ರ ನಿಮ್ಮ ವಿರುದ್ಧ ಮಾನನಷ್ಟ ಮೊಕದ್ದಮೆ ಆಗ್ತೀವಿ ಅಂತ ಹೇಳಿ
ಇವತ್ತೇನ ನಮ್ಮ ತಾಲೂಕಿನ ಪರಿಸ್ಥಿತಿ ಯಾವ ರೀತಿ ಬಂದೈತಪ್ಪ ಅಂತಂದ್ರ ಸರಿಯಾದ ನೌಕರಸ್ಥರು ನೌಕರಿ ಮಾಡಕ್ ತಯಾರಿಲ್ಲ. ಅದು ಯಾರು ಟಾರ್ಚರ್ ಅನ್ನೋದು ಇಡೀ ಜಿಲ್ಲೆಗೆ ಗೊತ್ತೈತಿ. ಇವತ್ತು ಕಾಂಟ್ರಾಕ್ಟರ್ ಯಾರು ಕೆಲಸ ಮಾಡಕ್ ಬರಾಕತ್ತಿಲ್ಲ. ಟೆಂಡರ್ ಹಾಕಿದ್ರು. ಇವತ್ತು ಇದೇ ವಿಷಯವಾಗಿ ಬಾಲ್ಯವಸ್ತ್ರ ದೊಡ್ಡ ರಸ್ತೆ 7 ಕೋಟಿ ರೂಪಾಯಿ ಅನುದಾನ ಬಂದೈತಿ. ಯಾವ ಕಾಂಟ್ರಾಕ್ಟ್ ಟೆಂಡರ್ ಆದ್ರೂ ಸಹಿತ ಕೆಲಸ ಸ್ಟಾರ್ಟ್ ಮಾಡಕತ್ತಿಲ್ಲ. ಯಾಕ? ನಿಮ್ಮ ಟಾರ್ಚರ್